ನಡುರಾತ್ರಿ ಕಿರುಚಿತ್ರಕ್ಕೆ चरण सरोज राज निज मनु मुकुर सुधा ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್. ಎಲ್ಲರಿಗೂ ಇದು ನಿಮ್ಮ ವಾಹಿನಿ ಸೋಷಿಯಲ್ ಮೀಡಿಯಾ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಪ್ರತಿದಿನ ಪ್ರತಿಕ್ಷಣ ನಮ್ಮೆಲ್ಲರ ಜೀವನ ಅದೆಷ್ಟೋ ಅನುಭವಗಳ ಸಮ್ಮಿಲನ. ಅಂತಹ ಅದ್ಭುತ ಅನುಭವಗಳನ್ನ ಇವತ್ತು ನಮ್ಮ ಮುಖ್ಯ ಅತಿಥಿಗಳಾಗಿರುವ ನಾಗರಾಜ್ ಅವರು ನಮ್ಮೊಂದಿಗಿದ್ದಾರೆ. ನಾಗರಾಜ್ ಅವರು ಬಂದು ಆಟೋ ನಾಗ ಅಂತ ಕರೀತಾರೆ, ಮತ್ತು ಆ್ಯಕ್ಟರ್ ನಾಗ ಅಂತಲೂ ಕರೀತಾರೆ. ಅವರು ಮೊದಲನೇ ಪ್ರಯತ್ನ ಮಾಡಿದ್ದಾರೆ ನಿರ್ದೇಶನದಲ್ಲಿ ನಡುರಾತ್ರಿ ಅಂತ ಒಂದು ಕಿರುಚಿತ್ರ. ಸೊ ಅದರ ಬಗ್ಗೆ ಮಾತಾಡೋಣ ಬನ್ನಿ ನಮ್ಮ ನಾಗ ಅವ್ರ ಜೊತೆ. ಜಗದೀಶ್ ಅಂತ ಈ ಸಿನಿಮಾದಲ್ಲಿ ಛಾಯಾಗ್ರಾಹಕನಾಗಿ ಕೆಲಸ ಮಾಡಿದ್ದೀನಿ. ಇದು ಫಸ್ಟ್ ಟೈಮು ನಾನು ಕ್ಯಾಮ್ರಾಮನ್ನಾಗಿ ಕೆಲಸ ಮಾಡಿರೋದು. ಸ್ಟಿಲ್ ಫೋಟೋಗ್ರಾಫರಾಗಿ ಕೆಲಸ ಮಾಡಿದ್ದೆ 2 ಚಿತ್ರಕ್ಕೆ. 2 ಚಿತ್ರ ನಟನೆಯೂ ಮಾಡಿದ್ದೇನೆ. ಇದು ಫಸ್ಟ್ ಟೈಮು ಛಾಯಾಗ್ರಾಹಕನಾಗಿ ಭಾಳ ಕಷ್ಟ ಬಿದ್ದು ಮಾಡಿದಂಥ ಚಿತ್ರ. ಮೊದಲ ಪ್ರಯತ್ನ. ಎಲ್ಲ ಸಹಕರಿಸಬೇಕು, ಸಪೋರ್ಟ್ ಮಾಡಬೇಕು. ಒಳ್ಳೊಳ್ಳೆ ಲೊಕೇಶನ್ಗಳು ಹುಡುಕಿ ತುಂಬ ಕಷ್ಟ ಬಿದ್ದು ಭಾಳ ಪ್ರಯತ್ನ ಮಾಡಿದ್ದೀವಿ. ನಿಮ್ಮೆಲ್ಲ ಸಪೋರ್ಟ್ ಇರಬೇಕು, ಸಹಕರಿಸಿ. ನನ್ನ ಹೆಸರು ಪ್ರದೀಪ್ ಅಂತ. ನನಗೆ ಈ ಮೂವಿ ಹೆಂಗೆ ಪರಿಚಯ ಆಯಿತು ಅಂತಂದರೆ, ನನಗೆ ಸ್ನೇಹಿತರಾದಂಥ ನಾಗರಾಜು ನನಗೆ ನಮ್ಮ ಕಚೇರಿ ಹತ್ರ ಬಂದ್ಬಿಟ್ಟು ಹೇಳಿದ್ರು, ಒಂದು ಮೂವಿ ಮಾಡೋಣ ಅಂತಂದ್ಬಿಟ್ಟು. ಸರಿ, ನಾನು ಏನು ಸ್ಟೋರಿ ಅಂತ ಕೇಳಿದೆ. ಸ್ಟೋರಿ ಒಳ್ಳೆ ಹೇಳಿದ್ರು. ಒಳ್ಳೆ ಎಂಟರ್ಟೈನ್ಮೆಂಟ್ ಸ್ಟೋರಿ, ಒಳ್ಳೆ ಕಮರ್ಷಿಯಲ್ ಸ್ಟೋರಿ, ತುಂಬ ಚೆನ್ನಾಗಿ ಬರ್ತಿದೆ. ನನಗಿದು ಹೊಸ ಎಕ್ಸ್ಪೀರಿಯೆನ್ಸು. ಬಟ್ ನಾನು ಹಿಂದೆ ಅವಳು ಸೀರಿಯಲ್ ಮಾಡಿದ್ದೀನಿ, ಮತ್ತು ವಾಟ್ಸಪ್ ಮೂವಿಯಲ್ಲಿ ನಾನೇ ಒಂದು ಹೀರೋ ಪಾತ್ರ ನಾನೇ ಮಾಡಿದ್ದೀನಿ. ನನಗೆ ಆ ಹೀರೋ ಪಾತ್ರನ ನಮ್ಮ ಹರಿಹರನವರು ತುಂಬ ನನಗೆ ಹೆಮ್ಮೆಯಿಂದ ಮಾಡಿಸಿದ್ರು. ನನ್ನ ಒಂದು ನಂಬ್ಕೊಂಡು ನಂಬಿ ಮಾಡಿದ್ರು. ಖುಷಿ ಆಯಿತು ನನಗೆ. ಬಟ್ ಈ ಇದರಲ್ಲಿ ನಾನು ತುಂಬ ಎಕ್ಸ್ಪೀರಿಯೆನ್ಸ್, ತುಂಬ ಅನುಭವ ಆಯಿತು. ಇನ್ನು ಮುಂದಕ್ಕೆ ನಿಮ್ಮ ಆಶೀರ್ವಾದ ನನಗೆ ತುಂಬ, ಎಲ್ಲ ನಿಮ್ಮಂಥ ಆಶೀರ್ವಾದ ಇರಬೇಕು. ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು. ನಮಸ್ಕಾರ, ನನ್ನ ಹೆಸರು ಅರುಣಾ ಆ್ಯಂಡ್ ಟುಡೇ ಐ ಆಮ್ ಹಿಯರ್ ಟು promote my movie Naduratri. I would first like to thank Nagraj sir for giving me this wonderful opportunity to be casted in this movie. The subject is very relatable, and it's again about things that are happening in the society right now. It is with regards to the rape cases and what a woman goes through and how she gets back is what the story is all about. So please do watch, and definitely I'm sure that you will be able to enjoy the movie, and hope so that you like the movie. Thank you so much. My name in the movie is Vaishu, and previously I have done a couple of movies. I've done a recent movie which is just released on the 14th of January. It's Bhumi. I've played a very small role in that movie, and there is one more movie where I'm a lead, and I wouldn't be able to reveal the name as of now, but it's a Telugu movie. I will be letting you guys know soon for the updates. So thank you so much, and once again thank you so much to Nagraj sir and the entire team. They have all been very supportive and definitely a wonderful team to work with, and looking forward for more. Thank you. ನಮಸ್ಕಾರ, ನನ್ನ ಹೆಸರು ರಘು ಅಂತ. ನಡುರಾತ್ರಿ ಮೂವಿಯಲ್ಲಿ ವಿಲ್ಲನ್ ಆಗಿ ಮಾಡ್ತಾಯಿದ್ದೀನಿ. ಇದಕ್ಕೂ ಮುಂಚೆ ನಾನು ತುಂಬ ಕಷ್ಟಪಡ್ತಾಯಿದ್ದೆ. ಗಾರೆ ಕೆಲಸ ಮಾಡಿಕೊಂಡು, ಪಾಯ ಕೆಲಸ ಮಾಡಿಕೊಂಡು, ಪೈಂಟ್ ಕೆಲಸ ಮಾಡಿಕೊಂಡು ತುಂಬ ಕಷ್ಟ ಅನುಭವಿಸಿದ್ದೆ. ನನ್ನ ಫ್ರೆಂಡ್ ಒಬ್ಬರು ಆಟೋ ನಾಗರಾಜ್ ಅಂತ ನನಗೆ ಬೆಂಗಳೂರಿಗೆ ಕರ್ಕೊಂಬಂದ್ಬಿಟ್ಟು ಫಿಲಮ್ ಇಂಡಸ್ಟ್ರಿಗೆ ಸೇರಿಸಿದೆ ಅವರು. ಈಗ ಚೆನ್ನಾಗಿದ್ದೀವಿ. ಏನು ಹೇಳ್ಬೇಕಂತ ಅರ್ಥ ಆಗ್ತಾಯಿಲ್ಲ. ಅಷ್ಟೊಂದು ಕಷ್ಟಪಟ್ಟಿದ್ದೀವಿ. ಅಷ್ಟು ಕಷ್ಟಪಟ್ಬಿಟ್ಟು ಈ ಸ್ಥಾನಕ್ಕೆ ಬಂದಿದೆ ಅಂದರೆ ಕಾರಣ ಅಂದರೆ ಅವ್ರು ನಾಗರಾಜ್ ಅವರೇ. ನಮಸ್ಕಾರ. ಜೈ ಆಂಜನೇಯ. ಸೋಮಶೇಖರ್ ಮಾಡುವ ನಮಸ್ಕಾರ. ನಾನು ನಡುರಾತ್ರಿ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ನಮ್ಮ ವಿಜಯ್ ನಾಗರಾಜು ಅವರು ಡೈರೆಕ್ಷನ್ನಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ನೋಡಿ, ನಾನು ಫಸ್ಟು ಸದಾ ಕನ್ನಡಿಗ ಆ್ಯಕ್ಟಿಂಗ್ ಮಾಡಿದ್ದೀನಿ. ಆಮೇಲೆ ಕಿಲಾಡಿಗಳೆಲ್ಲ ಆ್ಯಕ್ಟಿಂಗ್ ಮಾಡಿದ್ದೀನಿ. ತಮಟೆ ನರಸಿಂಹಯ್ಯ ಮಾಡಿದ್ದೀನಿ. ದಾಸಪ್ಪದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ಒಳ್ಳೆ ಪಾತ್ರಗಳು ಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದೀನಿ.
ಪೊಲೀಸ್ ಪಾತ್ರ ಮಾಡಿದ್ದೀನಿ ಇದರಲ್ಲಿ, ನಡು ರಾತ್ರಿ ಅಂತ ಸಿನಿಮಾದಲ್ಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸತ್ಯ ಅಂತ. ನಾನು ನಡುರಾತ್ರಿ ಮೂವಿಲಿ ವಿಲನ್ ಪಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಕಾರ್ತಿಕ್ ಅಂತ. ನಡುರಾತ್ರಿ ಫಿಲಮ್ ಮಾಡೋಕ್ಕೆ ನಮ್ಮ ನಾಗರಾಜಣ್ಣ ಬಂದು ಕರೆದ್ರು. ಸರಿ ಅಣ್ಣ ಮಾಡೋಣ ಅಂತ ಹೇಳಿದ್ದಕ್ಕೆ ಮಾಡ್ತಾಯಿದ್ವಿ. ನಾಗರಾಜನ ತುಂಬ ಇದು ಮಾಡಿದ್ದಾರೆ, ನಮ್ಗೆ ತುಂಬ ಯೂಸ್ಫುಲ್ ಮಾಡಿದ್ದಾರೆ. ನಾವು ಫಸ್ಟ್ ಈ ಮೂವಿಲೇ ನಾವು ಆ್ಯಕ್ಟ್ ಮಾಡ್ತಾ ಇರೋದು. ಮೂವಿ ಅನ್ನೋದು ತುಂಬ ಕಷ್ಟ ಆ್ಯಕ್ಟಿಂಗ್ ಮಾಡೋಕ್ಕೆ. ಇದರಲ್ಲಿ ಭಗವಂತ ಯಾವುದೋ ಒಂದು ಚಾನ್ಸ್ ಕೊಟ್ಟವನೇ ಇವ್ರ ಕಡೆಯಿಂದ. ಮೂವಿ ಚೆನ್ನಾಗಿದೆ, ಎಲ್ಲರೂ ನೋಡಿ. ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ನಮಸ್ಕಾರ. ಒಂದು ಕಿರುಚಿತ್ರ. ಸೊ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ ನಮ್ಮ ನಾಗ ಅವ್ರ ಜೊತೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಇವಾಗ ನಡುರಾತ್ರಿ ಅನ್ನೋದು ಕಿರುಚಿತ್ರ ಮಾಡಿದ್ದೀರಾ, ಮೊದಲನೇ ಬಾರಿಗೆ ನಿರ್ದೇಶನ ಬೇರೆ ಮಾಡಿದ್ದೀರಾ. ಹೌದು ಸರ್. ಚಾಲೆಂಜಸ್ ಎಲ್ಲ ಏನೇನಿತ್ತು ನಿಮಗೆ ಮೊದಲನೇ ಬಾರಿ ಮಾಡ್ತಾ ಇದ್ದೀರಾ? ಮತ್ತು ಅದಕ್ಕಿಂತ ಮುಂಚೆ ನೀವೆಲ್ಲಿ ತಯಾರಿಗಳು ತಗೊಂಡ್ರಿ ಈ ಥರ ಒಂದು ಚಿತ್ರ ಮಾಡೋಣ ಅಂತ? ನೀವೇನು ಜೂನಿಯರ್ ಆರ್ಟಿಸ್ಟ್ ಆಗಿದ್ರಾ ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರಾ? ನಿಮ್ಮ ಒಂದು ಕಿರುಚಿತ್ರ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ ಸರ್. ನಮಸ್ತೆ, ನನ್ನ ಹೆಸರು ನಾಗರಾಜ್ ಅಂದ್ಬಿಟ್ಟು ಸರ್. ಸ್ಟಾರ್ಟಿಂಗು ಬಂದು ಒಂದು ಸೀರಿಯಲಲ್ಲಿ ಸಣ್ಣದೊಂದು ಕ್ಯಾರೆಕ್ಟರ್ ಸಿಕ್ತು. ಕ್ಯಾರೆಕ್ಟರ್ ಸಿಕ್ಕಿದಾಗ ನಾಳೆ ರೆಡಿ ಆಗಪ್ಪ ಅಂದರು. ಸರಿ ಸರ್ ರೆಡಿ ಆಗ್ತೀನಿ ಅಂದೆ. ರೆಡಿ ಆಗ್ತೀನಿ ಅಂದಾಗ ನೆಕ್ಸ್ಟ್ ಡೇ ಅವರು ಹೇಳಿದಾಗ ರೆಡಿಯಾಗಿ ಅವ್ರು ಮುಂದೆ ಹೋಗಿ ನಿಂತಾಗ ಆ ಮನೆ ಓನರ್ಸ್ ಏನು ಮಾಡಿದ್ರು, ಇಲ್ಲ ಅವ್ರು ಬೇಡ ಶೂಟಿಂಗ್ಗೆ ಬೇರೆಯವ್ರಿಗೆ ಹೇಳಿದ್ದೀನಿ ಅಂದರು. ಆಮೇಲೆ ಡೈರೆಕ್ಟರ್ ಏನು ಮಾಡಿದ್ರು, ಅವ್ರು ಹೇಳ್ದಾಗೆ ಕೇಳಿದ್ರು. ಫಸ್ಟ್ ಸಲಿನೇ ನಾನು ಮೊದಲನೇ ಪ್ರಯತ್ನನೇ ಬಿದ್ದೆ. ಆಗಲಿಲ್ಲ. ಸಿನಿಮಾದಲ್ಲಿ ಬರ್ತೀವಿ ಅನ್ನೋ ಆಸೆ ಇತ್ತು, ಹೋಯ್ತು. ಸ್ವಲ್ಪ ದಿವಸ ಗ್ಯಾಪ್ ಬಿಟ್ಟಿದೆ. ಗ್ಯಾಪ್ ನಂತರ ನನ್ನ ಫ್ರೆಂಡು ಗಜ ಅಂದ್ಬಿಟ್ಟು ಫೋನ್ ಮಾಡಿದರು. ನಮ್ಮ ಡಿ ಬಾಸ್ ಅವರ ಮೂವಿ ಅಂಬರೀಷ ಮೂವಿಲಿ ಜೂನಿಯರ್ ಆರ್ಟಿಸ್ಟಾಗಿ ಕರೆದ್ರು ನಮ್ಮ ಗಜ ಅಂದ್ಬಿಟ್ಟು. ನಾನು ಆಟೋ ಓಡಿಸೋದು ನಿಲ್ಲಿಸ್ಬಿಟ್ಟು ಸೀದಾ ಆಟೋದಲ್ಲೇ ಇಲ್ಲಿಂದ ಹೋಗಿ ಆ ಜೂನಿಯರ್ ಆರ್ಟಿಸ್ಟಾಗಿ ಡಿ ಬಾಸ್ ಅವ್ರ ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ನಿಂತ್ಕೊಂಡೆ ಸರ್. ಅಲ್ಲಿಗೆ ಸ್ಟಾರ್ಟ್ ಆಯಿತು ನನ್ನ ಜೀವನ. ತಿರ್ಗಾ ಒಂದು 2-3 ವರ್ಷ ಆದಮೇಲೆ ಯಾವುದೂ ಸಿಕ್ಕಲಿಲ್ಲ ಚಾನ್ಸು. ಸುಮ್ಮನಾದೆ. ಸುಮ್ಮನಾಗಿ ನನ್ನ ಕೆಲಸ ಪಾಡು ನಾನು ಮಾಡ್ಕೊಂಡು ನಿಂತಿದ್ದಾಗ ನಮ್ಮ ಸ್ನೇಹಿತರು ಹೇಮಂತ್ ಕುಮಾರ್ ಅಂತ ಒಬ್ರು ಏನು ಮಾಡಿದ್ರು, ಆಟೋ ರಮಣ ಅನ್ನೋ ಮೂವಿಗೆ ಆಟೋ ಸ್ಟ್ಯಾಂಡಲ್ಲಿ ಒಂದು ಸೀನ್ ತೆಗಿತಾಯಿದ್ರು. ಆ ಸೀನ್ ತೆಗಿಬೇಕಾದ್ರೆ ನಿಲ್ಲಿಸಿದ್ರು. ಅವತ್ತು ಫಸ್ಟ್ ಡೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಆ್ಯಕ್ಟ್ ಮಾಡಿ ಹೋದೆ. ಮನೆಗೆ ಹೋಗಿ ನಮ್ಮ ಮಾವನ ಮಗ ಇದ್ದಾನೆ, ಅವನ ಹತ್ರ ಹೋಗ್ಬಿಟ್ಟು, ನೋಡೋ ನಾನು ಫಿಲಮಲ್ಲೆಲ್ಲ ಮಾಡಿದ್ದೀನಿ. ಖುಷಿ ತುಂಬ ಹಂಚ್ಕೊಂಡೆ ಮನೇಲಿ ಎಲ್ಲರ ಹತ್ರ. ಫಿಲಮಲ್ಲಿ ಮಾಡಿದ್ಯಾ ಅನ್ನೋ ಥರ ಖುಷಿ ಇತ್ತು. ಬಟ್ ಫಸ್ಟ್ ಡೇ ಬೆಳಗ್ಗೆ ನಾನು ಆ ಥರ ಹೇಳಿದ್ದೀನಿ, ಸಾಯಂಕಾಲ ಮಗು ಸೋದೋಗಿದೆ. ಫಸ್ಟ್ ಡೇ ಆಗಾಯಿತು. ಅದೊಂಥರ ತುಂಬ ಬೇಜಾರಾಯಿತು. ಸಿನಿಮಾ ಆಸೆಯಿಂದ ಹೋಗ್ತೀವಿ, ಹಿಂಗೆ ಆಗ್ತದಲ್ಲ ಅನ್ನೋದು ಸೈಲೆಂಟ್ ಆಗಿಬಿಟ್ಟಿದ್ದೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಸರ್ ಆಟೋ ರಮಣ ಕಡೆಯಿಂದ ಒಂದು ಫೋನ್ ಬಂತು. ಫೋನ್ ಮಗು ತೀರೋಯ್ತಂದ್ರೆ ಅರ್ಥ ಆಗಿಲ್ಲ ಸರ್. ಸರ್ ಅವನು ಜ್ವರ ಬಂದು ಸೋತೋದ ಸರ್ ಒಂದೇ ದಿವಸಕ್ಕೆ. ಯಾರು ಸರ್ ಅವರು? ನನ್ನ ಮಾವನ ಮಗ ಸರ್. ಫಸ್ಟ್ ಡೇ ಅದು ಅನುಭವ ಹೇಗಿದೆ, ಫಸ್ಟ್ ಡೇ ನಾನು ಆಟೋ ರಮಣ ಮೂವಿಲಿ ಆ್ಯಕ್ಟ್ ಮಾಡಿ ಅವನು ಹೋಗಿ ಮಾತಾಡ್ಸ್ಕೊಳಕ್ಕೆ ಸಾಯಂಕಾಲ ಬೆಳಗ್ಗೆ ಹಂಚ್ಕೊಂಡೆ ಸರ್. ಸಾಯಂಕಾಲ ನೋಡಿದ್ರೆ ಮಗು ಸತ್ತೋಗಿದೆ, ಹುಷಾರಿಲ್ಲದೆ. ತುಂಬ ಬೇಜಾರಾಯಿತು. ಅವು ಬೆಳಗ್ಗೆ ಚೆನ್ನಾಗಿದೆ, ಖುಷಿಯಿಂದ ಹಂಚ್ಕೊಂಡೆ. ಸಾಯಂಕಾಲ ನೋಡಿದ್ರೆ ಇಲ್ಲ. ಅಲ್ಲಿಗೆ ಸಿನಿಮಾ ಆಸೆನೇ ಹೊಟ್ಟೋಯ್ತು. ಆ ನಂತರ ನಮ್ಮ ಹರಿಹರನ್ ಸರ್ ಕಡೆಯಿಂದ ಕಿಲಾಡಿಗಳು ಮೂವಿಲಿ ಬಾರ ಪ್ರಚಂಡ ಸಾಂಗ್ ಶೂಟ್ ನಡೀತಿತ್ತು. ಅವತ್ತು ಕರೆದಿದ್ರು. ಫಸ್ಟ್ ಡೇ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆ್ಯಕ್ಟಿಂಗ್ ಅನ್ನೋದನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಕಳ್ಬಟ್ಟಿ ಕಾಯಿಸೋ ರೋಲು. ಅದಾದಮೇಲೆ ಒಂದೊಂದಾಗಿ ಹರಿಹರನ್ ಸರ್ ಕಡೆಯಿಂದ ಈಗ ಒಂದು 11 ಮೂವಿ ಮಾಡಿದ್ದೀನಿ ಸರ್ ಹರಿಹರನ್ ಸರ್ ಕಡೆಯಿಂದ. ಟಮಟೆ ನರಸಿಂಹಯ್ಯ, ಹೌದು ಸರ್, ಶಾರ್ಟ್ ಮೂವಿ ಆಗಿರ್ಬೋದು. ಅವ್ರ ಜೊತೆ ಕಿಲಾಡಿಗಳು, ಮತ್ತು ಟಮಟೆ ನರಸಿಂಹಯ್ಯ, ಅಬ್ದುಲ್ಲಾ, ಮತ್ತು ಮಕ್ಕಳ ತೀರ್ಪು, ಇದೆಲ್ಲ ಹರಿಹರನ್ ಸರ್. ಆದರೆ ಇಷ್ಟು ಮೂವಿನೂ ಬಂದು ಲೆಜೆಂಡ್ ಡೈರೆಕ್ಟರ್ ಅಂತ ಹೇಳ್ತೀವಿ, NT ಜಯರಾಮ್ ರೆಡ್ಡಿ ಸರ್. ಅವರು ಮೂವಿನಲ್ಲಿ ಅಬ್ದುಲ್ಲಾ, ಟಮಟೆ ನರಸಿಂಹಯ್ಯ ಇಷ್ಟು ಮಾಡಿಸಿದ್ರು. ಖುಷಿ ಏನಂದರೆ ಸರ್, ಟಮಟೆ ನರಸಿಂಹಯ್ಯದಲ್ಲಿ ಬೀರಾದರ್ ಸರ್ ಅವ್ರ ಜೊತೆ ಒಂದು ಪಾತ್ರ ಮಾಡಿಬಿಟ್ಟೆ. ನನ್ನ ಲೈಫ್ಗೆ ಸಾರ್ಥಕ ಆಗೋಯ್ತು. ಅಂಥ ದೊಡ್ಡ ವ್ಯಕ್ತಿಗಳ ಜೊತೆ. ಹ್ಞೂ ಸರ್, ಅವ್ರ ಜೊತೆ ಮಾಡ್ಬಿಟ್ನಲ್ಲ ಅನ್ನೊಂದು ಖುಷಿ. ಆಗ ಸ್ಟಾರ್ಟ್ ಆಯ್ತಾ ಬಂತು ಸರ್. ಸ್ಟಾರ್ಟ್ ಆಯ್ತಾ ಬಂದಾಗ ನಾನು ಪ್ರಯತ್ನ, ಅವರು NT ಜಯರಾಮ್ ರೆಡ್ಡಿ ಸರ್ ಕೆಲಸ ಮಾಡ್ತಾ ಇರೋ ಟೈಮಲ್ಲಿ ಅವ್ರು ಹೇಗೆ ವರ್ಕ್ ಮಾಡ್ತಾರೆ ಅಂತ ನೋಡ್ತಾ ಇದೆ. ಅವ್ರ ಮೂವಿ ನೋಡ್ತಾ ನನಗೂ ಡೈರೆಕ್ಷನ್ ಆಸೆ ಬಂದ್ಬಿಡ್ತು. ಡೈರೆಕ್ಷನ್ ಆಸೆ ಬಂದಮೇಲೆ ಏನಾಯಿತು, ಸಣ್ಣದಾಗಿ ನಾನು 2017ರಲ್ಲಿ ಒಂದು ಕತೆ ಬರೆದಿದ್ದೆ. ಅದನ್ನು ಕರೆಕ್ಷನ್ ಈ ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದೆ. ಕತೆ ಬರಿತಾ ಇದ್ದೆ. ನಮ್ಮ ತಾಯಿ ಬಂದರು, ಏನಪ್ಪ ಮಾಡ್ತಾ ಇದೆಯಾ ಅಂದರು. ಇಲ್ಲಮ್ಮ ನೀನೇ ಡೈರೆಕ್ಟರ್ ಆಗ್ತಿದ್ಯಾ? ಇಲ್ಲಮ್ಮ ಕತೆ ಬರಿತಾ ಇದೆಯಾ. ಏನು ಹೆಸರು ಇಡ್ತಾ ಇದೆಯಾ ಅಂತ ನಮ್ಮ ತಾಯಿ ಕೇಳಿದ್ರು. ನಾನು ನಡುರಾತ್ರಿ ಅಂತ ಇಡ್ತಾ ಇದ್ದೀನಿ ಅಂದರೆ, ಏನು ಸಿನಿಮಾ ಹೆಸರು ನಡುರಾತ್ರಿ ಅಂತ ಇಡ್ತಾ ಇದೆಯಾ ಅಂದರು. ಇಲ್ಲ ಏನೋ ಇದೆ ಅಮ್ಮ ಇದರಲ್ಲಿ, ಮೆಸೇಜ್ ಹೇಳೋಣ ಅಂತ. ಸರಿ, ನೀನು ಸಿನಿಮಾ ಚೆನ್ನಾಗೈತೆ. ಫಸ್ಟ್ ಡೇ ನನ್ನ ತಾಯಿ ಆಶೀರ್ವಾದ ಸಿಕ್ತು ಸರ್. ಪ್ರಪಂಚದಲ್ಲಿ ಯಾರಿಗೆ ಏನಿದೆಯಲ್ಲ ತಾಯಿ ಆಶೀರ್ವಾದ ಬೇಕು, ಅದು ಸಿಕ್ತು. ಅಲ್ಲಿಂದ ಬಂದೆ. ನನ್ನ ಕೋಚ್ ಅಂತ ಹೇಳ್ತೀನಿ, ನಳಿನಿ ಅಂದ್ಬಿಟ್ಟು, ಅವ್ರ ಹತ್ರ ಹೋದೆ. ಮೇಡಮ್ ಈ ಥರ ಕತೆ ಸ್ಟಾರ್ಟ್ ಮಾಡಿದ್ದೀನಿ, ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ಅಂದರು. ಅಲ್ಲಿಂದ ಸೀದಾ ಬಂದೆ ಸರ್. ಕತೆ ಬರೆದಿದ್ದೀನಿ. ಐಶ್ವರ್ಯಮ್ ಅಂದ್ಬಿಟ್ಟು ಒಬ್ಬರು
ಪರಿಚಯ ಹಾಕಿದ್ರು. ಅವ್ರಿಗೆ ಫೋನ್ ಮಾಡಿದೆ ಐಶೋ ಅಂದ್ಬಿಟ್ಟು, ಮೇಡಮ್ ಈ ಥರ ಶೂಟಿಂಗ್ ಇದೆ ಬನ್ನಿ ಅಂದೆ. ಎಲ್ಲಿ ಸರ್ ಲೊಕೇಶನ್ ಎಲ್ಲ ಹೇಳಿದೆ. ಪಾಪ ಫಸ್ಟ್ ಡೇ ಬಂದು ಶೂಟಿಂಗ್ ಹಾಕಿ ಮಾಡಿದ್ರು. ಫಸ್ಟ್ ಡೇ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೆ. ನನಗೆ ಭಯ ಆಯಿತು, ನಡುರಾತ್ರಿ ಅನ್ನೋ ಸಿನಿಮಾ ಟೈಟಲ್ ಇಡಬೇಕಾದ್ರೆ ನಮ್ಮ ಸ್ನೇಹಿತರೊಬ್ರು ಇದು ಹಳೆ ಮೂವಿ ಟೈಟಲ್ಲು ಕೇಳ್ಕೊಂಡು ಇಡಬೇಕು ಅಂದರು. ಸರಿ ಟೈಟಲ್ ಫಿಕ್ಸ್ ಮಾಡೋಣ ಅಂತ ಸುಮ್ಮನಿದ್ದೆ. ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಸರ್. ನಾನು ಟೈಮು ಒಂದು 2:30-3 ಗಂಟೆ ಅಂತ ನನಗೆ ಗೊತ್ತಿಲ್ಲ, ವಾಚ್ ನೋಡಲಿಲ್ಲ. ಕರ್ಕೊಂಡು ಹೋಗ್ತಾ ಇದ್ದೀನಿ, 4 ಗಂಟೆ ಇರ್ಬೋದಲ್ಲ ಬೆಳಗಿನ ಜಾವ ಅಂತ ಕರ್ಕೊಂಡು ಹೊರಟೆ ಸರ್. ಸೀದಾ ಹೋಗ್ತಾ ಇದ್ದೀನಿ, ಅವ್ರದ್ದು ಯಾವುದೋ ಕೊಂಗಟ್ಟನೋ ಏನೋ ಹೇಳಿದ್ರು. ಒಳ್ಳೆ ಗಾರ್ಡ್ ಸೆಕ್ಷನ್ ಇದ್ದಂಗೆ ಇದೆ. ಎಲ್ಲಿ ಸರ್? ಕೆಂಗೇರಿಯಿಂದ ಮುಂದೆ ಸರ್. ಕೆಂಗೇರಿಯಿಂದ ಮುಂದೆ. ಓಕೆ. ಕರೆಕ್ಟಾಗಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ನಾನು 4 ಗಂಟೆ ಅಂತ ಹೋಗ್ತಾ ಇದ್ದೀನಿ, 2:15 ಟೈಮು. ಕರ್ಕೊಂಡು ಹೋಗ್ತಾ ಇದ್ದೀನಿ. ಆನ್ ದ ವೇ ಅವ್ರ ಮನೆ ಬಂತು. ಗಾರ್ಡ್ ಸೆಕ್ಷನ್ ರಿಟರ್ನ್ ಒಬ್ಬನೇ ಇದ್ದೀನಿ. ಹೇಗೆ ಹೋಗೋದು ಆಟೋದಲ್ಲಿ ಒಬ್ಬನೇ? ಭಯ ಶುರುವಾಯಿತು ಸರ್. ಭಯ ಶುರುವಾಗಿದ್ದ ತಕ್ಷಣ ಇವತ್ತೇನೋ ಆಗೋ ಥರ ಇದೆ, ಇವತ್ತು ಶೂಟಿಂಗ್ ಸ್ಟಾರ್ಟ್ ಮಾಡಿ ಇಲ್ಲೇ ಎಂಡಾಗ್ಬಿಡ್ತೀನೇನೋ ಅನ್ನೋ ಥರ ಫೀಲ್ ಆಯಿತು. ಚೂರು ಮೂವ್ ಮಾಡಿ ಯೂಟರ್ನ್ ಮಾಡಿ ಬಂದೆ ಸರ್. ಫುಲ್ ಗಾರ್ಡ್ ಸೆಕ್ಷನ್, ಗಾಡಿ ಆಫು, ಸ್ಟಾರ್ಟ್ ಆಗ್ತಾನೆ ಇಲ್ಲ ಸರ್. ಏನೇ ಮಾಡ್ತೀನಿ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಅವತ್ತು ನನ್ನ ಮೈಂಡಿಗೆ ಅನಿಸಿದ್ದು ನನ್ನ ಸಿನಿಮಾ ಟೈಟಲ್ ನಡುರಾತ್ರಿನೇ ಅಂತ ಫಿಕ್ಸ್ ಆಗಿದೆ ಸರ್. ಅಲ್ಲಿಂದ ಸ್ಟಾರ್ಟ್ ಆಯಿತು ಸರ್ ನಡುರಾತ್ರಿ ಅಂದ್ಬಿಟ್ಟು ಸಿನಿಮಾ ಟೈಟಲ್ ಇಟ್ಟು ಶೂಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಸರ್. ತುಂಬ ಜನ ತುಂಬ ಥರ ಇರ್ತಾರಲ್ಲ. ನಮ್ಮ ಒಳಗೊಂದು ವಿಷಯ ಇದೆ ಅಂದರೆ ಯಾರು ಏನೇ ಹೇಳಲಿ ಸರ್, ಮಾಡಿ ಮುಗಿಸ್ಬಿಟ್ಟು ಹೋಯ್ತಾ ಇರಬೇಕು. ನಮ್ಮ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡು ಹೋಯ್ತಾ ಇರಬೇಕು, ಸಾಧನೆ ಮಾಡಬೇಕು. ಬಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬ ಬೇಜಾರೇ ಸರ್. ಸಿನಿಮಾ ಲೈಫಲ್ಲಿ ಏನೂ ಗೊತ್ತಿದ್ರು ಗೊತ್ತಿಲ್ಲದೆ ಥರ ಸುಮ್ಮನೆ ಆಗ್ಬಿಡ್ಬೇಕು ಸರ್. ನನಗೆ ಗೊತ್ತು ಅಂದರೆ ಅಲ್ಲೇ ನಿನಗಿತ್ತು ಅನ್ನೋ ಥರ ಸೈಡಲ್ಲಿ ಇಟ್ಬಿಟ್ಟಿರ್ತಾರೆ ತುಂಬ ಜನ ಸರ್. ಹೇಳೋಕ್ಕೆ ಆಗಲ್ಲ, ಅಷ್ಟು ತೊಂದರೆ ಅನುಭವಿಸಿದ್ದೀನಿ ಅಂತ. ಟೈಟಲ್ ಫಿಕ್ಸ್ ಆಯಿತು ಸರ್. ಟೈಟಲ್ ಫಿಕ್ಸ್ ಆಯಿತು. ಸಿನಿಮಾ ಶೂಟಿಂಗು ಸ್ಟಾರ್ಟ್ ಮಾಡಿ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ ಒಂದು ಸಬ್ಜೆಕ್ಟ್ ಆಗಿದೆ ಅಥವಾ ಚಿತ್ರ ಆಗಿದೆ ಸರ್? ಈ ಸಬ್ಜೆಕ್ಟ್ ಹಾರರ್ ಮೂವಿನ ಇಲ್ಲ ಅಂದರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿನ ಯಾವ ರೀತಿ ಸರ್? ಸರ್ ಇದು ನಡುರಾತ್ರಿ ಅಂದರೆ ಒಂದು ಫುಲ್ ಮೂವಿ ಮಾಡೋಕ್ಕೆ ಹೋಗಿದೆ ಸರ್. ಪ್ರೊಡ್ಯೂಸರ್ ಹೆಸರು ಬೇಡ. ಫಸ್ಟ್ ಡೇ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಕೊರೋನಾ ಇದಿದೆ ಅಂದ್ಬಿಟ್ಟು ಸಿನಿಮಾ ಸ್ಟಾಪ್ ಮಾಡಿದ್ರು. ಆನಂತರ ನಮ್ಮ ಸತ್ಯ, ನಮ್ಮ ಹುಡುಗರು ಎಲ್ಲರಿಗೂ ಟೀಮಲ್ಲಿ ಮಾತಾಡಿದೆ. ನಮ್ಮ ಫ್ರೆಂಡ್ ಕರಾಬುರಗು, ನಮ್ಮ ಪ್ರದೀಪ್ ಸರ್ ಅವರು, ನಮ್ಮ ಟೀಮ್ ಎಲ್ಲರ ಜೊತೆನೂ ಮಾತಾಡಿದೆ. ಇವರೆಲ್ಲರ ಜೊತೆನೂ ಮಾತಾಡ್ಬಿಟ್ಟು ನಾನು ಹೇಳಿದೆ ಹೀಗೆ ನಡುರಾತ್ರಿ ಅಂತ ಶಾರ್ಟ್ ಮೂವಿ ಸ್ಟಾರ್ಟ್ ಮಾಡೋಣ, ಅರ್ಧಕ್ಕೆ ನಿಂತಿದೆ, ಏನು ಮಾಡೋಣ ಅಂದಾಗ ಎಲ್ಲರೂ ಒಂದು ಟೀಮ್ ಸೇರಿ ಸ್ಟಾರ್ಟ್ ಮಾಡಿದ್ವಿ. ಸಿನಿಮಾನು ಒಂಥರ ಸ್ಟ್ರಗಲಿಂಗ್ ಆಗಿ ಒಂದೊಂದು ದಿವಸನೂ ಒಂದೊಂದು ಥರ ಖುಷಿ ಕೊಡ್ತು ಸರ್. ಸಿನಿಮಾ ಖುಷಿ ಕೊಡ್ತು. ಅಲ್ಲಿಂದ ಸ್ಟಾರ್ಟ್ ಮಾಡಿ ನಡುರಾತ್ರಿ ಅನ್ನೋದೇ ಸ್ಟ್ರಗ್ಲಿಂಗೇ ಸರ್. ಹೌದು ಸರ್, ನೀವು ಹೇಳಿದ್ದು ನಿಜಾನೇ. ಸ್ಟ್ರಗ್ಲಿಂಗೇ. ಆ ಸ್ಟ್ರಗ್ಲಿಂಗ್ ಎಲ್ಲ ಗೊತ್ತಾಗಲ್ಲ ಸರ್. ನಮ್ಮ ಮನೇಲಿ ಏನೇ ಪ್ರಾಬ್ಲಮ್ ಇರಲಿ ಸರ್, ಆ ಕ್ಯಾಮ್ರಾ ಮುಂದೆ ಹೋಗಿ ನಿಂತ್ಕೊಂಡಾಗ ಆ ಸ್ಟ್ರಗಲಿಂಗೇ ಆಗಲಿ ಆ ಫೀಲ್ ನಮಗೆ ತೋರಿಸಲ್ಲ. ಇನ್ವಾಲ್ವ್ ಆಗಲೇಬೇಕು, ಹಾಗಾಗಿರುತ್ತೆ. ತುಂಬ ಜಗಳ. ಈಗ ಲೆಕ್ಕಾಚಾರ ನೋಡೋದು, ನಮ್ಮ ಹೆಂಡ್ತಿ ಏನು ಮಾಡೋದ್ರು ಅಂದರೆ ದುಡ್ಡಿಲ್ಲ ಸರ್, ಸಿನಿಮಾ ಮಾಡಬೇಕು, ದುಡ್ಡಿಲ್ಲ. ಪಾಪ ಮೀಟ್ರ್ ಬಡ್ಡಿಗೋ ಎಲ್ಲೋ ಇಸ್ಕೊ ಬಂದು ಆ ಟೈಮ್ಗೆ ದುಡ್ಡು ಕೊಟ್ಟು ನನ್ನ ಹೆಂಡ್ತಿ ತುಂಬ ಹೆಲ್ಪ್ ಮಾಡಿದ್ರು. ಅದು ಮಗು ಆದ್ಮೇಲಂತೂ ತುಂಬ ಬೇಜಾರಾಗುತ್ತೆ ಸರ್ ಹೇಳೋಕ್ಕೆ. ಸರ್ ಅಷ್ಟೆಲ್ಲ ನಾನು ನಿಮ್ಮನ್ನ ಕೇಳಲೇಬೇಕು, ಯಾಕಂದರೆ ನಿಮ್ಮ ಜೀವನ ನಡೀತಾ ಇರೋದೇ ಆಟೋಯಿಂದ. ಹೌದು ಸರ್, ಆಟೋ ಅಂತೂ ನಮ್ಮ ತಾಯಿ ಸರ್. ಬೆಳಿಗ್ಗೆಯಿಂದ ಸಂಜೆವರೆಗೂ ಆ ರಥ ಆಚೆ ಹೋದ್ರೇನೆ ನಿಮಗೆ ಹೊಟ್ಟೆಗೆ ಬಟ್ಟೆಗೆ ಸಿಗೋದು. ಹೌದು ಸರ್. ಸೊ ಅಂಥದ್ರಲ್ಲಿ ಈ ಒಂದು ಪ್ರಯತ್ನ ಏನಕ್ಕೆ ಮಾಡಕ್ಕೆ ಹೋದ್ರಿ ಸರ್? ಸ್ಟಾರ್ಟಿಂಗು ಇರೋದು ಓಪನಾಗಿ ಹೇಳ್ತೀನಿ, ಬೆಳಗ್ಗೆಯಿಂದ ದುಡಿ ಸಂಜೆ ಕುಡಿ ಅನ್ನೋ ಥರ ಇದ್ಬಿಟ್ಟಿದೆ ಸರ್. ಹಂಗಾಗ್ಬಿಟ್ಟಿದ್ದೆ. ಯಾಕಂದರೆ ತುಂಬ ನೋವು, ಸಾಲ, ಈ ವಿಷಯದಲ್ಲೇ ಹಂಗಾಗ್ಬಿಟ್ಟಿದೆ. ಮಧ್ಯದಲ್ಲಿ ಕೆಲವೊಬ್ಬರು ನಮ್ಮನ್ನು ಲೈಫ್ ಇಲ್ಲಿಲ್ಲ, ಇನ್ನೂ ಚೆನ್ನಾಗಿದೆ ನಿನ್ನ ಲೈಫು, ಏನು 30 ವರ್ಷಕ್ಕೆ ಒಳ್ಳೆ 60 ವರ್ಷ ಥರ ಆಡ್ತಿದ್ಯಾ, ಇನ್ನೂ ನಿನ್ನ ಲೈಫ್ ಚೆನ್ನಾಗಿದೆ ಅಂತ ನಮ್ಮ ಪ್ರದೀಪ್ ಸರು ಮತ್ತು ನಳಿನಿ ಮೇಡಮ್ ತುಂಬ ಲೈಫ್ ಹೇಗಿದೆ ಅನ್ನೋದು ತೋರಿಸ್ಕೊಟ್ಟು ಸೊಲ್ಯೂಷನ್ಸು ಸರ್. ಸೊಲ್ಯೂಷನ್ ಅನ್ನೋದಕ್ಕಿಂತ ಈ ಸಿನಿಮಾ ರೆಡಿಯಾಗಿದೆ. ಸಪೋರ್ಟ್ ಸರ್, ಒಂದು ಮನುಷ್ಯನಿಗೆ ಸಪೋರ್ಟ್ ಬೇಕು ಸರ್. ಆ ಸಪೋರ್ಟ್ ಸಿಕ್ಕಲೇಬೇಕು ಸರ್. ದುಡ್ಡಿನ ವಿಷಯದಲ್ಲಿ ಇಲ್ಲದೇ ಇದ್ರೂ ಪರವಾಗಿಲ್ಲ, ನಂಗೆ ಸಪೋರ್ಟ್ ಇಷ್ಟು ಜನ ಇದ್ದಾರೆ, ತುಂಬ ಖುಷಿ ಸರ್. ಇಷ್ಟು ಈ ಟೀಮು, ಎಲ್ಲ ಟೀಮಲ್ಲಿ ನಾವು ವರ್ಕ್ ಮಾಡಿರ್ತೀವಿ, ನನಗೆ ಅಂದ್ಬಿಟ್ಟು ಒಂದು ಟೀಮ್ ಸಿಕ್ಕಿರೋದು ಆ ದೇವ್ರು ಕೊಟ್ಟಿರೋದು ಸರ್, ವರ ಅನ್ಕೋತೀನಿ ಅಷ್ಟೇ ಸರ್. ಓಕೆ ಸರ್, ಇವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಆದಮೇಲೆ ಡೈರೆಕ್ಟರ್ ಅಂತ ಎಲ್ಲರೂ ಗೊತ್ತು. ಇಲ್ಲ ಇಲ್ಲ ಇಲ್ಲ, ಬಟ್ ಇಲ್ಲೇನಂದ್ರೆ ನೀವು ಬರೀ ಪಾತ್ರಗಳನ್ನ ಮಾಡ್ತಾ ಇದ್ರಿ, ಇವಾಗ ಡೈರೆಕ್ಷನ್ನ ನೀವೇ ಚೊಚ್ಚಲ ಬಾರಿಗೆ ಮಾಡ್ತಾ ಇದ್ದೀರಾ. ಹೌದು ಸರ್, ಇದು ಫಸ್ಟ್ ಟೈಮ್ ಸರ್. ನಮ್ಮ ಪ್ರಯತ್ನ ವಿದ್ಯೆಗಳನ್ನ ಕಲ್ತ್ರಿ ಅಥವಾ ನಿಮ್ಮ ಗುರುಗಳು ಯಾರು ಡೈರೆಕ್ಷನ್ ಅಲ್ಲಿ? ಸರ್ ಫಸ್ಟು ಬಂದು ಸರ್ ವಿದ್ಯೆ ಕಲಿತೆ ಅನ್ನೋದಕ್ಕಿಂತ ನನ್ನ ಕರ್ಕೊಂಬಂದ್ಬಿಟ್ಟವ್ರು ಆಟೋ ರಮಣ ಅಂದ್ಬಿಟ್ಟು ಸರ್. ಆನಂತರ ಹರಿಹರನ್ ಸರ್, ಈಗ ಒಂದು ಮಗುನ ಕರ್ಕೊಬರ್ತಾರೆ ಅನ್ಕೊಳ್ಳಿ, ಕೈ ಹಿಡಿದು ನಡ್ಸೋರು ಬೇಕು, ಆ ಥರ ಕೈ ಹಿಡಿದು ನಡ್ಸೋರು ಹರಿಹರನ್ ಸಾರು. ಅವ್ರ ಕಡೆಯಿಂದ NT ಜಯರಾಮ್ ರೆಡ್ಡಿ ಸರ್ ಪರಿಚಯ ಆಯಿತು. ಅಂತ ಲೆಜೆಂಡ್ ಡೈರೆಕ್ಟ್ರು ಹೇಗೆ ವರ್ಕ್ ಮಾಡ್ತಾರೆ ಅನ್ನೋದು ನೋಡೋಕೆ ಸ್ಟಾರ್ಟ್ ಮಾಡಿದೆ. ಅವ್ರ ವರ್ಕ್ಗಳನ್ನ ಅಬ್ಸರ್ವ್ ಮಾಡ್ತಾ ಮಾಡ್ತಾ ನಾವು ಮಾಡ್ಬೋದಲ್ಲ ಅನ್ನೋ ಒಂದು ಆಸೆ ಬಂತು. ಅವ್ರ ಸಿನಿಮಾನು ನೋಡಿದೆ. ಅಂಥ ಡೈರೆಕ್ಟ್ರು ಆಶೀರ್ವಾದದಿಂದಾನೆ ಸರ್ ನಾನು ಒಬ್ಬ ಡೈರೆಕ್ಟ್ರ್ ಆಗ್ತಾ ಇದ್ದೀನಿ ಅನ್ನೋ ಕೇಳೋಕೆ ಇಷ್ಟಪಡ್ತೀನಿ. ಗುರುಗಳು ಅಂದರೆ ಸರ್ ಆಟೋ ರಮಣ, ಹರಿಹರನ್ ಸಾರು, NT ಜಯರಾಮ್ ರೆಡ್ಡಿ ಸಾರು. ಇವ್ರು ಇಷ್ಟು ಜನ ಆದಮೇಲೆ ಪ್ರದೀಪ್ ಸರ್, ರಕ್ಷಣಾ ವೇದಿಕೆ ಕರವೇ ಪ್ರದೀಪ್ ಕುಮಾರ್ ಅವರು ಎಲ್ಲ ಥರ ಸಪೋರ್ಟ್ ಮಾಡಿದ್ದಾರೆ ನನಗೆ. ದುಡ್ಡು ವಿಷಯದಲ್ಲೇ ಆಗಲಿ, ತುಂಬ ಜನ ಇದ್ದಾರೆ, ದುಡ್ಡು ಕೊಟ್ಟರೆ ಒಂಥರ ಮಾತಾಡ್ತಾರೆ, ಕೊಡದೇ ಇದ್ರೆ ಒಂಥರ ಮಾತಾಡ್ತಾರೆ, ಹಿಂದೆ ಒಂದು ಮಾತಾಡ್ತಾರೆ. ಇವ್ರು ಏನೇ ಆಗಿರಲಿ ಮುಂದೆ
ನೀನು ಹೋಗು ನಾನು ಇದ್ದೀನಿ, ನೀನೇನೇ ಮಾಡು ನಾನು ಇರ್ತೀನಿ, ಆ ಸಪೋರ್ಟು. ಅದೇ ಸಪೋರ್ಟು ಈ 10 ಜನ ಹುಡುಗರು, ಆ ಕರಾಬು ಕ್ಯಾರೆಕ್ಟರ್ ಮಾಡಿದ್ದಾರೆ ನನ್ನ ಸ್ನೇಹಿತರು ರಘು ಅಂದ್ಬಿಟ್ಟು ಈ ಸಿನಿಮಾದಲ್ಲಿ. ನಂದು ಕರಿಯ ಕ್ಯಾರೆಕ್ಟರ್ ಮಾಡೋಕ್ಕೆ ಅಂದವೇ ಒಬ್ರು ಬರಬೇಕಾಗಿತ್ತು, ಹರೀಶ್ ಅಂದ್ಬಿಟ್ಟು ಅವ್ರು ಬರಲಿಲ್ಲ. ನಾನೇ ಆ ಕರಿಯ ಕ್ಯಾರೆಕ್ಟ್ರೂ ಮಾಡಿದೆ. ಕೊನೆಗೆ ಆ್ಯಕ್ಟಿಂಗ್ ಮಾಡಿಕೊಂಡು ಡೈರೆಕ್ಷನ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅನ್ನೋದು ಇದೇ ನನ್ನ ಫಸ್ಟ್ ಪ್ರಯತ್ನದಲ್ಲಿ ಗೊತ್ತಾಗಿದ್ದು ಸರ್. ಹೀಗಿದೆ ಸರ್ ಸಿನಿಮಾ. ಸರ್ ನಡುರಾತ್ರಿ ಕೇಳಿದ ಪ್ರಶ್ನೆಗೆ ಉತ್ತರ ಬಂದಿಲ್ಲ. ಅದು ಹಾರರ್ ಮೂವಿನ ಸರ್ ಸಾರಿ ಸರ್, ನೀವು ಕೇಳಿದ ಉತ್ತರ ನಾನು ಈಗ ಹೇಳ್ತೀನಿ ಸರ್. ಕತೆನ ಬರೀಬೇಕಾದ್ರೆ ಸರ್ ತುಂಬ ಹೆಣ್ಮಕ್ಳದು ಘಟನೆ ನಡೀತಾ ಇದೆ ಇವಾಗಿನ ಕಾಲದಲ್ಲಿ. ಸುಮಾರು ಜನ ಪ್ಲಾನ್ ಮಾಡಿ ಹೇಗೆ ಇದು ಮಾಡ್ತಾರೆ. ಒಂದು ಹುಡುಗಿಗೆ ಮೆಸೇಜ್ ಇರೋಂಥ ಮೂವಿನೇ ಹುಡುಗಿರ ಬಗ್ಗೆನೇ ಇದೆ ಸರ್. ಹೌದು ಸರ್, ಹೊಸ್ದಾಗೆ ಪ್ರಯತ್ನ ಏನಾಯ್ತು ನನ್ನ ಫಸ್ಟ್ ಪ್ರಯತ್ನ ಸರ್. ನಿಮ್ಮಂಥವ್ರ ಸಪೋರ್ಟ್ ಬೇಕೇ ಬೇಕು ಸರ್. 100%. ಹೌದು ಸರ್. ಬೇರೆ ಸರ್ ಇವಾಗ ನಡುರಾತ್ರಿ ಲೊಕೇಶನ್ ಎಲ್ಲೆಲ್ಲಿ ತಗೊಂಡಿದ್ದೀರಾ ಸರ್? ಫಸ್ಟ್ ಬಂದು ಒಂದು ಮನೇಲಿ ಶೂಟ್ ಮಾಡಿದ್ವಿ ಸರ್. ನೆಕ್ಸ್ಟ್ ಡೇ ಬಂದು ಯೂನಿವರ್ಸಿಟಿ, ಮತ್ತು ಯೂನಿವರ್ಸಿಟಿ ರೋಡಲ್ಲೇ ಜಾಸ್ತಿ, ಮತ್ತು ಕೆಂಗೇರಿ, ತಿರ್ಗಾ ಇಲ್ಲಿ ವಿಜಯನಗರ ಪಾರ್ಕು, ತಿರ್ಗಾ ಬಂದು ಅಷ್ಟೇ ಸರ್. ಸರ್ ಎಷ್ಟು ದಿನ ಸ್ಕೆಡ್ಯೂಲ್ ಮಾಡ್ಕೊಂಡ್ರಿ ಸರ್? ಇದು ಬಂದು ಹೇಗಾಯಿತು ಅಂದರೆ, ಫಸ್ಟ್ ಡೇ ಶೂಟಿಂಗ್ ಮಾಡಿದ್ರೆ ರಿಲೇಷನಲ್ಲಿ ಯಾರಾದರೂ ಒಬ್ರು ಸತ್ತೋಗೋರು ಫಸ್ಟ್ ಡೇ. ಇದು ಏನಪ್ಪ ಇದು ಯಾವುದೋ ಇದು ಈ ಪ್ರಯತ್ನಕ್ಕೆ ಇಷ್ಟೊಂದು ಏಟ ಅನ್ನೋ ಥರ ಅವರಾದರು. ನೆಕ್ಸ್ಟ್ ಡೇ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ದೊಡ್ಡಪ್ಪ ತೀರ್ಕೊಂಡ್ರು. ಇಲ್ಲಿಂದ ನಾನು ನಮ್ಮ ತಂದೆ 2 ವೀಲರಲ್ಲೇ ಮಳೇಲಿ ನೆನ್ಕೊಂಡು ಹೋಗಿ ಊರಿಗೆ ಹೋಗಿ ಬಂದಿದ್ದೀನಿ. ಅವತ್ತು ತುಂಬ ಬೇಜಾರು, ಸಿನಿಮಾ ಅನ್ನೋ ಬೇಜಾರೇ ಆಗೋಯ್ತು. ಅಯ್ಯೋ ಬೇಡ ಬಿಡಪ್ಪ ಸೈಡಲ್ಲಿ ಇರಲಿ ಅಂತ. ಕೊನೆಗೆ ದೇವ್ರ ದಯೆಯಿಂದ ಸರ್ ಎಲ್ಲ ಮುಗಿಸಿ ಎಡಿಟಿಂಗ್ ಗಂಟ ಬಂದು ನಿಂತಿದೆ ಸರ್ ಸಿನಿಮಾ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು ಡಬ್ಬಿಂಗು ಇದಾಯಿತು ಅಂದರೆ ಆದಷ್ಟು ಬೇಗ ನಮ್ಮ ಸಿನಿಮಾನ ತೆರೆ ಮೇಲೆ ತರಕ್ಕೆ ಇಷ್ಟಪಡ್ತೀನಿ. ಇದು ಬಂದು ಹೆಣ್ಮಕ್ಳಿಗಾಗೆ ನಾನು ಮಾಡಿರೋದು ಸಿನಿಮಾ ಸರ್. ಯಾಕಂದರೆ ಈಗ ನಡೀತಾ ಇರೋ ಘಟನೆ ಹೆಣ್ಮಕ್ಳಿಗೆ ಸೇಫ್ ಹೇಗೆ ಅನ್ನೋದನ್ನ ಒಂದು ಮೆಸೇಜ್ ಅಷ್ಟೇ ಸರ್. ಓಕೆ, ಆ ಥರ ಒಂದು ಚಿತ್ರ ನೀವು ಮಾಡ್ತಾ ಇದ್ದೀನಿ ಸರ್. ಸರ್ ಇವಾಗ ಈ ಹುಡುಗರನ್ನೆಲ್ಲ ಹೆಂಗೆ ಒಂದು ಮಾಡಿದ್ರಿ ಸರ್? ಈ ಹುಡುಗರನ್ನೆಲ್ಲ ಸರ್ ಡೈಲಿ ಒಬ್ಬೊಬ್ಬರನ್ನು ಹುಡ್ಕೋದೇ ಕಷ್ಟ ಆಯಿತು. ಫಸ್ಟ್ ಬಂದು ನಮ್ಮ ಕರಾಬು ರಘು ಅವ್ರನ್ನ ಮೀಟ್ ಮಾಡಿ, ಯಾಕಂದರೆ ಅವ್ರು 5 ವರ್ಷದಿಂದ ನನ್ನ ಸ್ನೇಹಿತರು, ಅವ್ರನ್ನ ಮೀಟ್ ಮಾಡಿದೆ. ನೆಕ್ಸ್ಟ್ ಡೇ ಸತ್ಯ ಕಾರ್ತಿಕ್ ಅಂತಿದ್ರು, ಅವ್ರನ್ನ ಹೋಗಿ ಮೀಟ್ ಮಾಡಿದೆ. ಅಪ್ಪು ಮತ್ತು ಮನು ಮತ್ತು ಸೋಮಶೇಖರು, ಇವರಿಷ್ಟು ಜನನು ಒಬ್ಬೊಬ್ರ ಹತ್ರನೂ ಡೈಲಿ ಕತೆ ಇಟ್ಕೊಂಡು ಹಿಂಗಿದೆ ಅಪ್ಪ ಕತೆ, ಹೀಗಿದೆ ಏನಾದರೂ ಸಪೋರ್ಟ್ ಮಾಡಿ ಅನ್ನೋ ಥರ. ಅಣ್ಣ ನಾವು ಇದೀವಣ್ಣ, ನೀವು ಮಾಡಿ ಅಣ್ಣ, ನಿನ್ನ ಕೈಲಿ ಆಗುತ್ತೆ ಮಾಡೋಣ. ನಾನು ನಮ್ಮ ಸತ್ಯನಿಗೆ ಹೇಳ್ತಿದ್ದೆ, ಸತ್ಯ ನನ್ನ ಕೈಲಿ ಆಗಲ್ಲ, ನಾನು ಸಿನಿಮಾನೇ ಬೇಡ, ನಾನು ಆಟ ಆಯಿತು, ನನ್ನ ಕೆಲಸ ಆಯಿತು, ನನಗೂ ಹೆಂಡತಿ ಮಕ್ಕಳು ತಂದೆ ತಾಯಿ ಇದ್ದಾರೆ, ಬೇಡಪ್ಪ ಈ ಸವಾಸ ಅನ್ನೋ ಥರ ಬೇಜಾರಾಗ್ಬಿಟ್ಟಿದ್ದೆ. ಇಲ್ಲಣ್ಣ ನಿನ್ನ ಕೈಲಿ ಆಗುತ್ತೆ, ನೀನು ಮಾಡು, ನೀನು ಮಾಡೋಣ, ನಿನ್ನ ಕೈಲಿ ಆಗುತ್ತೆ, ಇಷ್ಟು ದೂರ ತಂದ್ಬಿಟ್ಟು ಅರ್ಧಕ್ಕೆ ಯಾಕಣ್ಣ ನಿಲ್ತಿದ್ದೀರಾ ಅಂತಿದ್ದ. ಕೊನೆಗೆ ಅವ್ನು ಹೇಳಿದ ಮಾತು ಮೈಂಡಿಗೆ ತೊಗೊಂಡೆ, ನನ್ನ ಕೈಲಿ ಆಗುತ್ತೆ ಅನ್ನೋ ಪ್ರಯತ್ನ ಮಾಡಿದೆ. ಯಾವತ್ತೇ ಆಗಲಿ ಸರ್ ಪ್ರಯತ್ನ ಅನ್ನೋದು ಮಾಡ್ತಾನೆ ಇರಬೇಕು ಸರ್. ಗೆಲ್ಲು ಅನ್ನೋದು ಸಿಗುತ್ತೆ ಸರ್, ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇವಾಗ ನಾನು ಮೊದಲನೇ ಸತಿ ಮಾತಾಡ್ದಾಗಲೇ ನಿಮ್ಮ ಬಗ್ಗೆ ನಾನು ಮಾತಾಡಿದೆ ಏನಂತ, ಆಟೋ ಚಾಲಕರು ಅಂತ. ಸರ್ ನಾನು ಬಂದು ಸರ್ ಫಸ್ಟಿಂದ ಹಿಡಿದು ಇವತ್ತುವರೆಗೂ ಸರ್ ಎಲ್ಲ ಥರ ಕೆಲಸನ ಮಾಡ್ಬಿಟ್ಟಿದ್ದೀನಿ ಸರ್. ನಾನು ಗ್ಯಾರೇಜ್ ಕೆಲಸದಲ್ಲಿ ಬಾರ್ತುಮ್ ಕೂಡ ತೊಳೆದ್ಬಿಟ್ಟಿದ್ದೀನಿ ಸರ್. ಅಷ್ಟೆಲ್ಲ ಕೆಲಸ ಮಾಡಿ ಸಿಂಪಲ್ ಆಗಿ ಒಂದು ಮಾತು ಹೇಳ್ತೀನಿ ಸರ್. ಇವಾಗಿನ ಕಾಲದ ಹೆಣ್ಮಕ್ಳೆಲ್ಲ ಹ್ಯಾಂಡ್ ಬ್ಯಾಗ್ ಹಾಕೊಂಡು ಕೆಲ್ಸಕ್ಕೆ ಹೋಗ್ತಾರೆ. ಅವಾಗಿನ ಕಾಲದ ಹೆಣ್ಮಕ್ಳೆಲ್ಲ ಒಂದು ಪ್ಲಾಸ್ಟಿಕ್ ಕವರು, ಒಂದು 2-3 ಡಬ್ಬ, ಅದ್ರಲ್ಲಿ ಒಂದು ಪ್ಲಾಸ್ಟಿಕ್ ಕವರು, ಇಷ್ಟನ್ನ ಹಾಕೊಂಡು ಕೆಲ್ಸಕ್ಕೆ ಹೋಗ್ತಾರೆ. ಆ ಮಾತು ಎಂತ ಕೇಳಕ್ಕೆ ಇಷ್ಟಪಡ್ತೀನಿ. ನಾವು 4 ಜನ ಮಕ್ಕಳು ಸರ್ ನಮ್ಮ ತಾಯಿಗೆ. ಬೆಳಗ್ಗೆ ನಮ್ಮಮ್ಮ ಕವರ್ ಹಿಡ್ಕೊಂಡು ಹೋದ್ರೆ ಮನೆ ಕೆಲ್ಸಕ್ಕೆ ಹೊಟ್ಟೋಯ್ತಾರೆ. ಹೋದಾಗ ನಾವು 3 ಜನ 4 ಜನ ಮಕ್ಕಳು ರೆಡಿ ಆಗಿ ಈ 3 ಜನನು ಕರ್ಕೊಂಡು ಹೋಗ್ತಾ ಇರ್ತೀನಿ. ಮನೆ ತ ಹೋಗಿ ನಿಂತ್ಕೊಂಡು ನಮ್ಮಮ್ಮ ಅವಾಗ ತಾನೇ ಒಂದು ತುತ್ತೇನೋ ಅನ್ನ ಇಡಕ್ಕೆ ಇರ್ತಾರೆ. ಆಗ್ತಾ ಇಲ್ಲ ಮಾತಾಡೋಕ್ಕೆ ಸರ್. ಇವಾಗ ನಡುರಾತ್ರಿ ಟ್ರೀಸರ್ ರಿಲೀಸ್ ಆಗಿದೆ. ಹೌದು ಸರ್. ಟ್ರೈಲರು ರಿಲೀಸ್ ಆಗಿದೆ. ಸೊ ಇವಾಗ ನೋಡಿದಂತಹ ಪ್ರೇಕ್ಷಕರಾಗಿರ್ಬೋದು ಅಥವಾ ನಿಮ್ಮ ಗುರುಗಳಾಗಿರೋ, ಹೌದು, ಅವ್ರೇನ ಏನು ಅಭಿಪ್ರಾಯ ಕೊಡ್ತಾರೆ ಸರ್? ನನ್ನ ಗುರುಗಳು ಬಂದು ಹರಿಹರನ್ ಸಾರು, ಜಯರಾಮ್ ರೆಡ್ಡಿ ಸಾರು, ಆಟೋ ರಮಣ ಸಾರು, ಟ್ರೈಲರ್ ಚೆನ್ನಾಗಿದೆ, ನಮ್ಮ ಹುಡುಗ ನೀನು ಬೆಳಿಬೇಕು. ನಮ್ಮ ಆಟೋ ರಮಣ ಸರ್ ಒಂದು ಮಾತು ಹೇಳೋರು, ನೀನು ಬಿಡೋ ಎವರ್ಗ್ರೀನ್ ರವಿಶಂಕರ್ ಥರ ಅಂದರು. ಏನೂ ಗೊತ್ತಿಲ್ಲದೆ ಥರ ಇದೆಯಾ, ಮಳ್ಳಕ್ಕಿದೆಯಾ, ಒಳಗಡೆ ನೀನೇನೋ ಇಟ್ಟಿದ್ಯಾ ಅನ್ನೋ ಥರ
ಒಂದು ಎನ್ಕರೇಜ್ ಮಾಡಿದ್ರು, ತುಂಬ ಖುಷಿ. ಸುಮಾರು ಜನ ಸರ್, ನನ್ನ ಸ್ನೇಹಿತರು ಟೀಸರ್ ನೋಡಿದವರೆಲ್ಲ ಅವತ್ತು ಸ್ಟೇಟಸ್ ನೋಡಿ ಫೋನ್ ಮಾಡಿದ್ರೆ ಏನೋ ಅನ್ನಿಸ್ಬಿಡ್ತು. ಆ ಸ್ಟೇಟಸ್ನ ವಿಡಿಯೋ ನೋಡಿ ಒಬ್ಬರಲ್ಲ ಒಬ್ಬರು ಸರ್ ಎಲ್ಲ ಫೋನ್ ಮಾಡ್ತಾನೇ ಇದ್ದಾರೆ. ಆದರೆ ತುಂಬ ಜನ ಸ್ಟೇಟಸ್ ನೋಡಿ ಫೋನ್ ಮಾಡಿದ್ರು, ಕೆಲವೊಬ್ಬರು ನಮ್ಮ ಟ್ರೈಲರ್ ನೋಡೇ ಫೋನ್ ಮಾಡಿದ್ರು. ಓಕೆ, ಯಾವತ್ತೇ ಆಗಲಿ ಸ್ಟೇಟಸ್ ನೋಡಿ ಫೋನ್ ಮಾಡೋನ್ನ ನಂಬೇಡ್ದು ಸರ್, ಅಷ್ಟು ಬೇಜಾರಾಗುತ್ತೆ. ಸರ್ ಇವಾಗ ಒಂದು ಮಾತಿದೆ, 100 ದೇವರುಗಳಿಗೆ ಪೂಜೆ ಮಾಡಬೇಡ, ನಿಮ್ಮ ಎತ್ತು ತಾಯಿಗೆ ಪೂಜೆ ಮಾಡು ಅಂತ. ಹೌದು. ಸೊ ನಿಮ್ಮ ಎತ್ತು ತಾಯಿ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡಿದ್ರಿ ನೀವು. ಸೊ ಇವಾಗ ಅವ್ರ ಟ್ರೈಲರ್ ತೋರಿಸಿದಾಗ ಅವರ ಒಂದು ಒಪಿನಿಯನ್ ಏನು, ಅವರ ಒಂದು ಎಕ್ಸ್ಪ್ರೆಷನ್ ಹೇಗಿತ್ತು ಸರ್? ಸರ್ ನಮ್ಮಮ್ಮ ತುಂಬ ಖುಷಿಪಟ್ಟರು ಅನ್ನೋದಕ್ಕಿಂತ ಕಿಲಾಡಿಗಳು ಮೂವಿನ ಕರ್ಕೊಂಡೋಗಿ ತೋರಿಸಿದ್ದೆ. ಆ ತೆರೆ ಮೇಲೆ ನಾನು ನೋಡಿದಾಗ ಅಲ್ಲವ್ರೇನು ತೋರಿಸ್ಕೊಂಡಿಲ್ಲ, ಮನೆ ಬಂದು ಎಲ್ಲರ ಹತ್ರ ಖುಷಿಯಿಂದ ತಗೋ ಟಿಕೆಟು ಅಂತ ಎಲ್ಲರಿಗೂ ಕೊಟ್ಬಿಟ್ಟು, ಬಾ ನಾಳೆ ಫಿಲಮ್ ನೋಡು ನನ್ನ ಮಗ ಮಾಡಿದ್ದಾನೆ ಆ್ಯಕ್ಟಿಂಗು ಅಂತ ಎಲ್ಲರಿಗೂ ಖುಷಿಯಾಗಿ ಕೊಟ್ಟರು. ಬಟ್ ನಮ್ಮ ಅಮ್ಮಂಗೆ ಆ ಖುಷಿ ತುಂಬ ಖುಷಿ ಸರ್, ಅಷ್ಟೊಂದು ತುಂಬ ಖುಷಿ ಆಯಿತು. ನಮ್ಮಮ್ಮ ಹಿಂದೆಯಿಂದನೂ ಅಷ್ಟೇ ಸರ್, ಯಾವತ್ತೇ ಆಗಲಿ ಸರ್, ನಾನು ಎಷ್ಟು ಜಗಳ ಮಾಡಿದ್ದೀನೋ, ಎಷ್ಟು ಬೈದಿದ್ದೀನೋ ನಮ್ಮ ಅಮ್ಮನಿಗೆ, ಇವತ್ತು ನನಗೆ ಆ ನೋವು ಗೊತ್ತಾಯಿತು. ಯಾಕಂದರೆ ಇವತ್ತು ಅವರು ಕೈಲಿ ಆಗದೆ ಏನೋ ಒಂದು ಆರೋಗ್ಯ ಸಂಸ್ಥೆದಲ್ಲಿ ಮಲಗಿದ್ದಾರೆ. ಬಟ್ ಈಗ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ, ಏನಾದರೂ ಮಾಡ್ಬೋದಲ್ಲ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಆ ದೇವರೊಬ್ಬ ಇದ್ದಾನೆ, ಅಷ್ಟೇ ಸರ್ ನಾನು ನಂಬೋದು. ಸರ್ ನಿಮ್ಮ ಪ್ರಯತ್ನಕ್ಕೆ ನಾವು ಜೊತೆ ಆಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾಗರಾಜ್ ಅವರೇ. ಸರ್ ಇವಾಗ ನಡುರಾತ್ರಿ ಯಾವಾಗ ರಿಲೀಸ್ ಮಾಡೋಣ ಅಂತ ಇದ್ದೀರಾ? ಸರ್ ನನ್ನ ಆಸೆ ಬಂದು ಲವರ್ಸ್ ಡೇ ಮತ್ತು ಶಿವರಾತ್ರಿ ಸರ್. ಓಕೆ, ನನ್ನ ಗುರುಗಳ ಹತ್ರನೂ ಮಾತಾಡಿದ್ದೀನಿ, ಅವರು ಸ್ವಲ್ಪ ಮನಸ್ಸು ಮಾಡಿದ್ರೆ ಕೆಲಸ ಆಗುತ್ತೆ ಸರ್. ಓಕೆ ಸರ್, ಇವಾಗ ನಮ್ಮ ಕಾರ್ಯಕ್ರಮದ ಹೆಸರು ಬಂದು ನೆನಪಿನ ದೋಣಿ ಅಂತ. ನಾವು ಪ್ರತಿಯೊಬ್ಬರು ಮುಖ್ಯಸ್ಥಿನೂ ಕೇಳೋದು ಒಂದೇ ಪ್ರಶ್ನೆ, ಪ್ರತಿದಿನ ಪ್ರತಿ ಕ್ಷಣ ನಮ್ಮೆಲ್ಲರ ಜೀವನ ಅದೆಷ್ಟೋ ಅನುಭವಗಳ ಸಮ್ಮಿಲನ. ಅಂತಹ ಅದ್ಭುತ ಅನುಭವಗಳು ಹಾಗಂದರೆ ಗೋಲ್ಡನ್ ಮೂಮೆಂಟ್ ಆಗಿರ್ಬೋದು, ಅಥವಾ ಈ ಒಂದು ಘಟನೆ ಮೆಮೊರಿನಲ್ಲಿ ಉಳಿದಿದಪ್ಪ ನಾನು ಸಾಯೋವರೆಗೂ ಅಂತ ಯಾವುದೋ ಒಂದು ಘಟನೆ ಅಥವಾ ಯಾವುದೋ ಒಂದು ಮೆಮೊರೀಸು ಹಂಚ್ಕೊಳಕ್ಕೆ ಇಷ್ಟಪಡ್ತೀರಾ ನಮ್ಮ ಜೊತೆ, ನಮ್ಮ ವೀಕ್ಷಕರ ಜೊತೆ ಸರ್? ಹಂಚ್ಕೊಳ್ಳೋಕೆ ಇಷ್ಟಪಡೋದಂದ್ರೆ ನಮ್ಮ ತಾಯಿ ಒಬ್ಬರದೇ ಸರ್. ಅವ್ರ ಮನೆ ಕೆಲಸ ಮಾಡಿ ನಮ್ಮ 4 ಮಕ್ಕಳನ್ನ ಸಾಕೋದ್ರಲ್ಲ, ಅದೊಂದೇ ಸರ್. ಯಾಕಂದರೆ ನಮ್ಮ ಅಪ್ಪ ಇರ್ತಿರ್ಲಿಲ್ಲ ಸರ್, ಪಾಪ ನೈಟ್ ಕೆಲ್ಸಕ್ಕೆ ಹೋಗ್ಬಿಡೋರು. ಅವರು 4 ಮಕ್ಕಳು ಸಾಕಬೇಕು ಅಂತ ಹೊರಗಡೆ ನೈಟ್ ಕೆಲ್ಸಕ್ಕೆ ಹೋಗ್ಬಿಡೋರು. ಬಟ್ ನಮ್ಮ ತಾಯಿ ಯಾವ ತಪ್ಪು ದಾರಿನೂ ಹಿಡಿದೆ ಆ ಪ್ಲಾಸ್ಟಿಕ್ ಕವರ್ನ ಹಿಡ್ದು ನಮ್ಮನ್ನು ಸಾಕೋದ್ರಲ್ಲ ಸರ್. 4 ಮಕ್ಕಳನ್ನ ಸಾಕಿ ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡೋ ಥರ ಮಾಡಿಬಿಟ್ರಲ್ಲ ಸರ್, ಅದು ನನ್ನ ಸಾಯ ಗಂಟನೂ ಈ ಮೆಮೊರಿಯಲ್ಲಿ ಹಂಗೆ ಇರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಅದು ಇವತ್ತವರೆಗೂ ಮನಸ್ಸಲ್ಲೇ ಇದೆ. ನಾ ಅಮ್ಮ ಅಂತ ಹೋಗಿ ಕರೆಯೋದು, 3 ಜನ ಮಕ್ಕಳು, ಒಂದು ತಂಗಿನ ಇಲ್ಲಿ ಇಟ್ಕೋತಿದ್ದೆ, ಒಬ್ಬ ತಮ್ಮ ಒಂದು ತಂಗಿನ ಕೈಲಿ ಹಿಂಗೆ ಇಟ್ಕೊಂಡು ಹೋಗೋದು, ಹಿಂಗೋಗಿ ಗೇಟ್ ತಟ್ಟಿದ್ರೆ ಸಾಕು. ಕೆಲವೊಬ್ರು ಪಾಪ ಆವಾಗಿನ ಇದರಲ್ಲಿ ನಮ್ಮ ಪಕ್ಕದಲ್ಲೇ ಹಂಗೆ ಅನ್ಸೋದು, ನಮ್ಮ ಪಕ್ಕದಲ್ಲೇ ಯಾರಾದರೂ ಬರೋರು ಕವರ್ ಹಿಡ್ಕೊ ಬರೋರು, ಅಮ್ಮ ತಾಯಿ ಊಟ ಕೊಡಿ ಅಂತ. ನಮ್ಮಮ್ಮ ಏನು ಮಾಡೋರು, ಅವ್ರಿಗೂ ಕೊಡೋರು ನಮಗೂ ಕೊಡೋರು. ಆವಾಗ ನಮ್ಮ ಹತ್ರ ಇಲ್ಲದೇ ಇದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಕೊಡಬೇಕು, ಯಾಕಂದರೆ ಹಿಂಗಿದೆ ಅದನ್ನು ಕಲಿಸ್ಕೊಟ್ರು ನಮ್ಮಮ್ಮ. ಅದು ನೆನಪಿನ ದೋಣಿಯಲ್ಲಿ ಇದೊಂದು ಮಾತಾಡಬೇಕು ಅಂತ ಇಷ್ಟ ಸರ್. ನಾನು ತುಂಬ ಇಷ್ಟ ಆಯಿತು ನನಗೆ ನಿಮ್ಮ ಚಾನಲಲ್ಲೇ ಇಷ್ಟ ಅಂದರೆ ಸರ್, ಈ ನೆನಪಿನ ದೋಣಿ ತುಂಬ ಇಷ್ಟ. ಯಾರಿಗೆ ಏನೇ ವಿಷಯ ಮರ್ತಿರಲಿ ಅದನ್ನು ತಿರ್ಗಾ ನೀವು ಜ್ಞಾಪಿಸಿ ಅದನ್ನು ಹೇಳಬೇಕು ಅಂದರೆ ಅದನ್ನು ಕೆದಕಿ ನೀವು ಅದನ್ನು ಹೇಗಿದೆ ಒಂದು ಶಿಲೆ ಅಪ್ಪ ಅನ್ನೋ ರೇಂಜಿಗೆ ತಂದು ಕೊಟ್ಬಿಡ್ತೀರಾ, ಅದು ಖುಷಿ ಸರ್. ಥ್ಯಾಂಕ್ ಯು ನಾಗರಾಜ್ ಅವರೇ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಮುಖ್ಯ ಅತಿಥಿಗಳು ನಾಗರಾಜ್ ಅವರು. ಸೊ ಅವರ ಮೂಲ ಹೆಸರು ನಾಗರಾಜ್ ಅಂತ, ಬಟ್ ಜನಗಳು ತುಂಬ ಪ್ರೀತಿಯಿಂದ ಕರೆಯೋದು ಆಟೋ ನಾಗ ಮತ್ತು ಆ್ಯಕ್ಟರ್ ನಾಗ ಅಂತ ಕರೀತಾರೆ. ಸೊ ತುಂಬ ಖುಷಿಯಾಗುತ್ತೆ ಇಂಥ ಒಂದು ವ್ಯಕ್ತಿನ ನಾವು ಇವತ್ತು ಇಂಟರ್ವ್ಯೂ ಮಾಡಿದ್ವಿ ಅಂತ. ಯಾಕಂದರೆ ನಿಮಗೆ ಗೊತ್ತಿಂಗೆ ತುಂಬ ಅಮ್ಮನ ಪ್ರೀತಿಸುವಂಥ ವ್ಯಕ್ತಿ ಅಂತ ನನಗೆ ಗೊತ್ತಾಯ್ತು ಇವತ್ತು ಇಂಟರ್ವ್ಯೂನಲ್ಲಿ. ಸರ್ ಸದಾ ಅಮ್ಮನ ಪ್ರೀತಿಯಿಂದ ನೋಡ್ಕೊಳ್ಳಿ, ಪ್ರೀತಿಯಿಂದ ಸಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಕಾರ್ಯಕ್ರಮ ನಿಮಗೆ ಇಷ್ಟ ಆದಲ್ಲಿ ನಮ್ಮ ನೆನಪಿನ ದೋಣಿ ಮತ್ತು ಸೋಷಿಯಲ್ ಮೀಡಿಯಾ ಚಾನಲ್ ಆಗಿರುವ ಮಾತಾಡೋದು ಮರ್ತೋದೆ ಸರ್. ಹೇಳಿ ಸರ್. ಪಾಪ ನಮ್ಮ ಸಿನಿಮಾ ಹೀರೋಯಿನ್ ಬಗ್ಗೆನೇ ನಾನೇನು ಹೇಳಲಿಲ್ಲ ಸರ್. ಫಸ್ಟ್ ಡೇ ಅವರಿಗೆ ನಾನು ಫೋನ್ ಮಾಡಿದೆ, ಮೇಡಮ್ ಹೀಗೆ ನಡುರಾತ್ರಿ ಅನ್ನೋ ಮೂವಿ ಇದೆ, ಆ್ಯಕ್ಟ್ ಮಾಡಬೇಕು ಬರ್ತೀರಾ ಅಂತ ಕೇಳಿದಾಗ ಸರ್ ಓಕೆ ಸರ್ ನಾನು ಬರ್ತೀನಿ ಅಂದರು. ಪಾಪ ಅರುಣ ಅಂದ್ಬಿಟ್ಟು ಸರ್, ಆರ್ಟಿಸ್ಟು ಅರುಣ ಅಂದ್ಬಿಟ್ಟು ಈಗ ರೀಸೆಂಟಾಗಿ ತಮಿಳಲ್ಲಿ ಭೂಮಿ ಅನ್ನೋ ಮೂವಿಲಿ ಮಾಡಿದ್ದಾರೆ, ಮಾಡಲಿಂಗ್ ಸರ್. ಅವ್ರು ಬ್ಯಾಂಗ್ಳೂರು ಮಾಡಲಿಂಗು. ನಾನು ಈ ಶಾರ್ಟ್ ಮೂವಿಲಿ ಬಂದು ಮಾಡ್ತಾರ ಅನ್ನೋದೇ ಒಂಥರ ಯೋಚನೆ ಮಾಡ್ತಿದ್ದೆ. ನಾನು ಏನು ಹೇಳ್ತೀನೋ ಸರ್, ಪಾಪ ಮೇಡಮ್ ಈ ಶಾರ್ಟ್ ಇದು ರೆಡಿ ಈಗ ಮಾಡಿ ಅಂದಾಗ ಸರ್ ಓಕೆ ಸರ್ ನಾನು ಮಾಡ್ತೀನಿ, ನೀವು ಸ್ವಲ್ಪ ಪ್ರಾಂಪ್ಟ್ ಮಾಡಿಕೊಡಿ ಅನ್ನೋ ಥರ ಖುಷಿಯಾಗಿ ಹೇಳೋರು. ಬಟ್ ಅವ್ರ ಬಗ್ಗೆನೇ ಮಾತಾಡದೆ ಬಿಟ್ಬಿಟ್ಟೆ, ನಂಗೆ ಅದೇ ಬೇಜಾರಾಯಿತು. ಎಲ್ಲರ ಬಗ್ಗೆ ನನ್ನ ಬಗ್ಗೆ ಮಾತಾಡಿಲ್ವಲ್ಲ ಅಂತ ಅವ್ರಿಗೂ ಫೀಲ್ ಆಗಬಾರ್ದಲ್ಲ. ಎಲ್ಲರ ಬಗ್ಗೆನೂ ಒಂಥರ ಒಂದು ಒಪಿನಿಯನ್ ಇರುತ್ತೆ. ಬಂದಾಗ ಹೀರೋಯಿನ್ನು ಈಗ ನೋಡ್ಕೋಬೇಕು ಆಗ ನೋಡ್ಕೋಬೇಕು ಅಂತಾರೆ, ಅವಾಗ ನಾವೇನು ಮಾಡೋಣ ಅನ್ನೋ ಥರ ಯೋಚನೆ ಇತ್ತು. ಬಟ್ ಅವತ್ತು ಅವ್ರು ಫಸ್ಟ್ ಡೇ ಬಂದು ಫಸ್ಟ್ ಡೇ ನಾನು ಏನು ಹೇಳೋದನ್ನ ಅದನ್ನು ಆ್ಯಕ್ಟ್ ಮಾಡಿ ಸುಮಾರು ಸರ್ ಫಸ್ಟ್ ಡೇ ಮಳೆ ಅಂದರೆ ಮಳೆ ಸರ್, ಕರ್ಕೊಂಡು ಹೋಗಿ ಮೆಟ್ರೋ ಸ್ಟೇಷನ್ ಹತ್ತಿ ಕ್ಯಾಬ್ ಮಾಡಿಕೊಂಡು ಮನೆಗೆ ಹೋಗಿ ಫೋನ್ ಮಾಡಿದ್ರು, ಸರ್ ನಾನು ಸೇಫು ಸರ್, ನಿಮಗೆ ತೊಂದರೆ ಬೇಡ ಸರ್ ಅನ್ನೋ ಥರ ಇದ್ರು. ನೆಕ್ಸ್ಟ್ ಡೇ ಪ್ಯಾಚ್ ವರ್ಕ್ ದಿವಸನೂ ಬಂದರು. ನಾನು ನಮ್ಮ ಫ್ರೆಂಡು ಸತ್ಯನವರು ಆಟೋದಲ್ಲೇ ಕರ್ಕೊಂಡು ಹೋಗಿ ಅವ್ರ ಮನೆ ಗಂಟ ಡ್ರಾಪ್ ಮಾಡಿದಾಗ ಖುಷಿ ಹೇಳಿದ್ರು, ನನಗೆ ಇಂಥ ಟೀಮ್ ಜೊತೆ ವರ್ಕ್ ಮಾಡಿದ್ದೀನಲ್ಲ ಅನ್ನೋ ಖುಷಿಯಿಂದ ಮಾತಾಡಿದ್ರು. ಅವತ್ತು
ಕೊನೆಗೆ ನಮ್ಮ ಸಿನಿಮಾ ಇವತ್ತಿಗೆ ಶೂಟಿಂಗ್ ಮುಗ್ದಿದೆ, ಸಾಕಪ್ಪ. ಹೀರೋಯಿನ್ಗೂ ಇಷ್ಟ ಆಗಿದೆ, ಹೀರೋಗೂ ಇಷ್ಟ ಆಗಿದೆ. ಏನೋ ನಾನು ಮಾಡಿದ 4 ಜನ ಆದರೂ ಇಷ್ಟಪಟ್ಟವ್ರೆ, ಸಾಕು ಬಿಡು ಅನ್ನೋ ಥರ ಅವತ್ತೊಂದು ಖುಷಿ ಸರ್. ಓಕೆ. ಸೊ ನಮ್ಮ ಟೀಮ್ಗೆ ನಿಮ್ಮ ಕಡೆಯಿಂದ ನೀವೇನು ಹೇಳ್ತೀರೋ ಹೇಳಿ ಸರ್. ಸರ್, ಯಾರಿಗಾದ್ರೂ ನಾವು ಎನ್ಕರೇಜ್ ಮಾಡೇ ಮಾಡ್ತೀವಿ ನಮ್ಮ ಒಂದು ಮಾಧ್ಯಮದ ಕಡೆಯಿಂದ, ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಚಾನಲ್ ಕಡೆಯಿಂದ. ಖಂಡಿತವಾಗ್ಲೂ ನಡುರಾತ್ರಿ ತುಂಬ ಶ್ರಮಪಟ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಸೊ ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಒಂದು ಪ್ರೋತ್ಸಾಹ ಕೇಳ್ಕೊಂಡಿದ್ದಾರೆ. ಸೊ ಖಂಡಿತವಾಗ್ಲೂ ನಿಮ್ಮ ಒಂದು ಪ್ರೋತ್ಸಾಹ ಆಶೀರ್ವಾದ ಸದಾ ಆಟೋ ನಾಗ ಮೇಲೆ, ಆ್ಯಕ್ಟರ್ ನಾಗ ಮೇಲೆ ಇರಲಿ ಅಂತ ಕೇಳ್ಕೊಂಡು ಈ ಒಂದು ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ. ಸೊ ಸೈನಿಂಗ್ ಆಫ್ ಫ್ರಮ್ ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್. ನಡುರಾತ್ರಿ. ಥ್ಯಾಂಕ್ ಯು ಸರ್. ಇದೇ ನನ್ನ ಫಸ್ಟು ಈಸ್ಕೊಳ್ತಾ ಇರೋ ಮೂಮೆಂಟು ನನ್ನ ಸಿನಿಮಾಗೆ ಅಂತ. ಈ ಮೂಮೆಂಟು ಮುಂದಕ್ಕೆ ಅವಾರ್ಡ್ ಆಗಿ ಬರಬೇಕು ಅನ್ನೋದು ನನ್ನ ಆಸೆ. 100%. ಒಳ್ಳೆಯದಾಗಿ. ಥ್ಯಾಂಕ್ ಯು ಸರ್, ನಮ್ಮ ಸಿನಿಮಾ ಮುಗಿಸ್ಕೊಟ್ಟಿದ್ದಕ್ಕೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ ಯು. ತುಂಬ ಇಷ್ಟು ದೂರ ಸಿನಿಮಾ ಮುಗಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಹೇಗಿದೆ ಸರ್? ಥ್ಯಾಂಕ್ ಯು ಸೋಮಾ. ನೀನು ಮಾಡಿ ಸಪೋರ್ಟು ಯಾವ ಟೈಮಲ್ಲಿ ನೀನು ಮಾಡಿದೆ ಅನ್ನೋದು ನನಗೆ ಗೊತ್ತು. ತುಂಬ ಥ್ಯಾಂಕ್ಸ್. ನಡುರಾತ್ರಿ ಕಿರುಚಿತ್ರ